ಕೇಳಯ್ಯ ಕುರುಕುಲಾಧೀಶ ಸಂತಸದಿ ಮೂಲೋಕದೊಡು ನೀನ ಎಣಗಾಣಿ ಚಲದಿ ಕದನದೊಳೆಲ್ಲರೂ ಸೋದರು ಮನದಿ ಕದನದೊಳೆಲ್ಲರೂ ಸೋದರು ಮನದಿ ಗದರ ಜಮ್ಮನು ಗೆಲ್ವೆ ಎಂದೆಯ ದೃಢದಿ ಕೇಳಯ್ಯ 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 ಗುರುಕುಲಾಧೀಶ ಸಂತಸದಿ ತಲೆ ಹೊಡೆದು ಹಾಕ್ತೇನೆ ಹೊಟ್ಟೆ ಸುಯೋಧನ ಅವ್ನ ಕಣ್ಣು ಕಿತ್ತಾಕ್ಬೇಕು ಮೊದಲು. ನಿಜವಾಗಿಯೂ ನಿನ್ನ ಛಲವನ್ನು ಯಾರು ಮೆಚ್ಚಲೇಬೇಕು. ಪಾಂಡವರೈವರು ಒಟ್ಟಾಗಿ ಬನ್ನಿ. ಹೌದಪ್ಪ, ನೀವೆಲ್ಲ ಲೆಕ್ಕದ್ದಲ್ವೇ ಅಲ್ಲ. ಏನು ಬಿಟ್ರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಮೂರು ಲೋಕದಲ್ಲಿ ನಿನಗೆ ಸರಿಯಾದವರು ಯಾರೂ ಇಲ್ಲ. ಇದನ್ನು ನಾನು ಅಂತರಂಗ ಶುದ್ಧವಾಗಿ ಹೇಳ್ತಾ ಇರುವಂತ ಮಾತು. ನೀನಲ್ಲ, ನಿಮ್ಮ ಅಜ್ಜ ಇದ್ರು ಅದನ್ನೇ ಹೇಳ್ಬೇಕು ಬಿಡು. ಹೌದಪ್ಪ, ಆದ್ರೆ ಇದು ಸರಿಯಲ್ಲ. ಯಾವ್ದು ಸರಿಯಲ್ಲ? ನೀವೈವರು ಬನ್ನಿ ಯುದ್ಧಕ್ಕೆ ಎನ್ನುವುದಾಗಿ ಆಹ್ವಾನಿಸ್ತಾ ಇದ್ದೀಯಲ್ಲ. ಬನ್ನಿ ಬನ್ನಿ. ಆದರೆಮ್ಮೈವರ ಒಬ್ಬನ ನೀನು ಸಾಧಿಸುತ್ತಿಂದು ಗೆಲ್ದರೆ ಮುಂದೆ ನಾನು ಮೇಧಿನಿಯನು ಬಿಟ್ಟು ಮಿಕ್ಕವ ನಿನ್ನ ಮೇಧಿನಿಯನು ಮಿಕ್ಕವ ನಿನ್ನ ಬಾಬುಸಿರಿಯುಳಿರುವೆವು ಕೇಳು ಮುನ್ನ ಕೇಳಯ್ಯ ಕುರುಕುಲಾಧೀಶ ಸಂತಸದಿ. ಇದು ಕೂಟ ಯುದ್ಧ ಆಗಬಾರದು, ದ್ವಂದ್ವ ಯುದ್ಧ ಆಗಬೇಕು. ಒಬ್ಬನಲ್ಲಿ ಐವರು ಯುದ್ಧ ಮಾಡುವುದು ಅದು ಅಧರ್ಮ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಮ್ಮ ಐವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿಕೋ ನೀನು. ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ. ಆ ಯುದ್ಧದಲ್ಲಿ ನಮ್ಮ ಒಬ್ಬರನ್ನ ನೀನು ಗೆದ್ದೆ ಅಂತಾದ್ರು ಗೆದ್ದರೆ ಉಳಿದ ನಾಲ್ವರು ನಿನ್ನ ಚರಣ ಸೇವೆ ಮಾಡಿಕೊಂಡು ಈ ಮೇದಿನಿಯನ್ನು ಕಳಿತೇವೆ. ಇದು ಮಾತು. ಯಾಕೆಂದ್ರೆ ಐವರಲ್ಲಿ ಒಬ್ಬನೇ ಯುದ್ಧ ಮಾಡುವುದಲ್ಲ, ಧರ್ಮ ಜಿಜ್ಞಾಸೆ. ಹೌದೌದು, ಧರ್ಮವೀರ ದುರಂಧರ ನೀನು. ಒಬ್ಬನಿಗೆ ಒಬ್ಬನೇ ಯುದ್ಧಕ್ಕೆ ಆಹ್ವಾನ. ಯೋಗ್ಯ. ಯಾರನ್ನೇ ಆಯ್ಕೆ ಮಾಡಿದ್ರು ಯಾರನ್ನು ಬೇಕಿದ್ರು ಆಯ್ಕೆ ಮಾಡ್ಕೊಳ್ಬಹುದು. ಯಾರಿದ್ದಾರೋ ನಿಮ್ಮಲ್ಲಿ ಆಯ್ಕೆ ಮಾಡ್ಲಿಕ್ಕೆ? ಎಲ್ಲರೂ ಇದ್ದೇವೆ. ಎಲ್ಲ ಇದ್ದೀರಿ, ತೊಂದ್ರೆ ಇಲ್ಲ. ಇದ್ದವ್ರು ಎಲ್ಲ ಇದ್ದೀರಿ. ಹೋದವ್ರ ಕತೆ ಬಿಡು. ಇದು ನಕುಲ ಸಹದೇವರನ್ನ ಆಯ್ಕೆ ಮಾಡಿದ್ರೆ ಅವರು ಬರ್ತಾರಪ್ಪ. ಅವ ಸಿದ್ಧನಾಗಿದ್ದಾನೆ. ಅರ್ಜುನನ್ನ ಆಯ್ಕೆ ಮಾಡಿದ್ರೆ ಅವರು ಬರ್ತಾರಪ್ಪ. ನೋಡುವುದೆಂತದ್ದು, ಮುಗಿಯುವಲ್ಲಿವರೆಗೆ ನೀನ್ ನೋಡ್ತಾ ನಿಂತ್ಕೊಳ್ಬೇಕಷ್ಟೇ. ಅವ್ರ ಕಥೆ ಬಿಡು. ಅವರೆಲ್ಲರನ್ನು ಹೊರತುಪಡಿಸಿ ನಿನ್ನನ್ನೇ ಆಯ್ಕೆ ಮಾಡಿದ್ರೆ ನಾನು ಸಿದ್ಧರಿದ್ದೇನೆ. ಹೌದಾ? ಇಷ್ಟ ಹೇಳಿದ್ರೆ ನಾನು ಸಿದ್ಧರಿದ್ದೇನೆ. ನಿನ್ನಯ ಬಲು ಹೇನು
ಏನು 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 ನಿನ್ನಯ್ಯ ಬಲ್ಲು ಏನು ಏನು ನಿನ್ನಯ್ಯ ಬಲ್ಲು ಏನು ನಿನ್ನಯ್ಯ ಬಲ್ಲು ಏನು ನಿನ್ನಯ್ಯ ಬಲ್ಲು ಏನು 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 ನಿನ್ನಯ್ಯ ಬಲ್ಲು ಏನು 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 ನಿನ್ನಯ್ಯ ಬಲ್ಲು ಏನು ಮಾರುತಿಯನ್ನು ನಿರೀಕ್ಷಿಪೆನು 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 ಬಲು ಏನು ಮಾರುತಿಯನ್ನು ನಿರೀಕ್ಷಿಪೆನು 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 ಮಾರುತಿಯನ್ನು ನಿರೀಕ್ಷಿಪೆನು ಅರ್ಜುನ ಸಣ್ಣವ 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 ಅರ್ಜುನ ಸಣ್ಣವ 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 ಅರ್ಜುನ ಸಣ್ಣವ ಚಿಣ್ಣರು ಯಮಳರು ಚಿಣ್ಣರು ಯಮಳರು ಚಿಣ್ಣರು ಯಮಳರು ಚಿಣ್ಣರು ಅರ್ಜುನ ಸಣ್ಣವ ಅರ್ಜುನ ಸಣ್ಣವ 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 ಅರ್ಜುನ ಚಿಣ್ಣರು ಯಮಳರು ಚಿಣ್ಣರು ಯಮಳರು ಸಣ್ಣವನ ಅರ್ಜುನ ಚಿಣ್ಣರು ಯಮಳರು ಸಣ್ಣವ ಅರ್ಜುನ ಚಿಣ್ಣರು ಯಮಳರು ಚಿಣ್ಣರು ಯಮಳರು ಚಿಣ್ಣರು ಯಮಳರು ಇಂದು ಭೀಮನ ಕಣ್ಣೆದುರಿಗೆ ಬಿಟ್ಟು ನಿನ್ನಯ ಬಲುಗೆ ನಿನಗೆ ಗೊತ್ತಿಲ್ಲ ನಿನ್ನಲ್ಲಿ ಬಲ ಎಷ್ಟುಂಟು ಎನ್ನುವುದು. ಆದ್ರಿಂದ ನಿನ್ನಯ ಬಲು ಏನು ಲೆಕ್ಕದ್ದೇ ಅಲ್ಲ ಇದು. ಏ ಧರ್ಮರಾಯ, ನಿನ್ನನ್ನೇ ಆಯ್ಕೆ ಮಾಡಿದರೆ ನಾನು ಸಿದ್ಧನಿದ್ದೇನೆ. ಹೌದು. ಘೋಷಿಸಿ ಬಿಟ್ಟಿಯಲ್ಲ, ನೀನು ಯುದ್ಧಕ್ಕೆ, ಅದು ಕೌರವನ ಎದುರಿಗೆ. ಏಯ್, ನೀನು ನಾನು ಯುದ್ಧ ಮಾಡಿದ್ರೆ ಛಲದಂಕ ಚಕ್ರೇಶ್ವರ ಎನ್ನುವ ಪ್ರಸಂಗವೇ ಬಿದ್ದೋದೀತು.